ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇದು ಮೈಸೂರು ರಾಯಲ್ ಕ್ಲೇರ್ ಅಂತ ಈ ಲೇಔಟಿನ ಹೆಸರು. ಇದಿರೋದು ಮೈಸೂರು ಬೋಗಾದಿ ರಸ್ತೆ. ನೋಡಿ ಇವಾಗ ತೋರಿಸ್ತೀನಿ ತಮಗೆ. ಇದು ಬೋಗಾದಿ ಮೇನ್ ರೋಡು. ಮೈಸೂರಿನ ಹೆಸರಾಂತ ವಿದ್ಯಾಸಂಸ್ಥೆ SJC ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಏನಿದೆ, ಅಲ್ಲಿಂದ ಅಬೌಟ್ 7 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಮಧ್ಯಭಾಗ ಪ್ಯಾಲೇಸ್ನ ಅಲ್ಲಿ ಕನ್ಸಿಡರ್ ಸೆಂಟರ್ ಆಫ್ ದ ಸಿಟಿ ಅಥವಾ ದೇವರಾಜ ಅರಸು ರೋಡ್ ರಸ್ತೆ, ರೈಲ್ವೆ ಸ್ಟೇಷನು, ಮೈಸೂರು ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಂದ ದಿಸ್ ಲೊಕೇಶನ್ ಮೇನ್ ರೋಡಲ್ಲಿರುವಂಥ ಈ ಲೊಕೇಶನ್ ಇರೋದು ಅಬೌಟ್ 13.5 ಕಿಲೋಮೀಟ್ರ್ ಆಗುತ್ತೆ. ದಿಸ್ ಇಸ್ ಎ DTCP ಅಪ್ರೂವ್ಡ್ ಲೇಔಟ್. ಅಂದರೆ ಮೂಡ ಜ್ಯೂರಿಸ್ಟಿಕ್ಷನಿಗೆ ಬರಲ್ಲ, DTCP ಅಪ್ರೂವಲ್ ಆಗಿರುವಂತಹ ಲೇಔಟ್ ಆಗಿರುತ್ತೆ ಇದು. ಈಗ ಲೇಔಟ್ ಒಳಗೆ ಹೋಗಿ ಲೇಔಟ್ ಹೇಗಿದೆ, ಯಾವ ಥರ ಇದೆ ಅಂತ ನಾನು 1 by 1 ಹೇಳ್ತಾ ಹೋಗ್ತೀನಿ. ಫಸ್ಟ್ ಐ ಹ್ಯಾವ್ ಅಡ್ರೆಸ್ ದಿ ಇನ್ಫಾರ್ಮೇಷನ್ ಅಬೌಟ್ ವೇರ್ ಇಸ್ ದಿಸ್ ಲೊಕೇಶನ್. ಈ ಜಾಗ ಎಲ್ಲಿದೆ ಅನ್ನೋದನ್ನು ಹೇಳಿದ್ದೀನಿ, ಕಿಲೋಮೀಟರ್ ವೈಸಲ್ಲಿ ಎಲ್ಲಿದೆ ಅಂತ ಹೇಳಿದ್ದೀನಿ. ಇದು ಗೋವಳ್ಳಿ ಅಂತ ಜಾಗ, ಮೇನ್ ರೋಡ್ ನೋಡಿ, ಬಸ್ ರೂಟ್ ಇದು. ಗೋವಳ್ಳಿ ಇದೇನು ಕಾಣ್ತಾ ಇದೆ, ಗೋವಳ್ಳಿ ಮುಂದೆ ಇರುವಂತಹ ಭಾಳ ದೊಡ್ಡ ಲೇಔಟ್, ವಿಸ್ತೀರ್ಣದಲ್ಲಿ ಮೋರ್ ದೆನ್ 25-30 ಎಕರೆ ಇರುವಂತಹ ಲೇಔಟ್ ಆಗಿರುತ್ತೆ ಇದು. ಈಗ ಒಳಗೆ ಹೋಗಿ ಐ ವಿಲ್ ಶೋ ಯು ವಿಚ್ ಸೈಟ್ ಇಸ್ ಫಾರ್ ಸೇಲ್ ಮತ್ತು ಲೇಔಟ್ ಹೇಗಿದೆ, ಲೇಔಟಲ್ಲಿ ಮನೆಗಳಿದೆಯಾ ಇಲ್ವಾ ಅಂತ ನೋಡಿ. ಯೂಶ್ವಲಿ ಭಾಳಷ್ಟು ಜನ ಕೇಳೋರು ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತಂದರೆ ಮೇನ್ ರೋಡ್ ಏನಿದೆ, ಮೇನ್ ರೋಡ್ ಪಕ್ಕಕ್ಕೆ ಇರುವಂತಹ ಲೇಔಟು ಬೇಕು ಅಂತ ಹೇಳ್ತಿರ್ತಾರೆ ತೊಗೊಳ್ಳಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದರೆ ಆಕ್ಸೆಸಿಬಿಲಿಟಿ ಪಾಯಿಂಟ್ ಆಫ್ ವ್ಯೂ, ನಾವು ಯಾವುದೇ ವಿಚಾರದಲ್ಲಿ ಒಂದು ಆಕ್ಸೆಸಿಬಿಲಿಟಿನ ನಾವು ನೋಡ್ತೀವಿ ಅಂತಂದರೆ ಒಂದು 2-3 ಲೇಔಟ್ಗಳನ್ನ ದಾಟಿ ಒಳಗೆ ಹೋಗಬಾರ್ದು. ನಾವು ಮೇನ್ ರೋಡ್ಗೆ ಇರಬೇಕು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಬಸ್ ಫೆಸಿಲಿಟಿ ಇರಬೇಕು. ಅಂದರೆ ಯಾರೋ ಇಲ್ಲಿಂದ ಬರ್ತಾರೆ, ಬನ್ನಿ ಸರ್ ಈ ಬಸ್ಸಲ್ಲಿ ಬನ್ನಿ, ಇಲ್ಲಿಗೆ ನಮ್ಮ ಮನೆಗೆ ಬರುತ್ತೆ ಒಂದು ಬಸ್ಸು, ನೀವು ಈಸಿಯಾಗಿ ಬಂದು ಇಳಿದು ಮನೆಗೆ ನಡ್ಕೊಂಬಂಡೆ ಬಂದುಬಿಡ್ಬೋದು ಬಸ್ ಸ್ಟ್ಯಾಂಡಿಂದ ಅಂತ ಹೇಳುವಂಥ ಲೊಕೇಶನ್ನೇ ಭಾಳಷ್ಟು ಪ್ರಿಫರಬಲ್ ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಇನ್ ಟರ್ಮ್ಸ್ ಆಫ್ ಲೆಟಸ್ ಟಾಕ್ ಅಬೌಟ್ ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಎ ಹೌಸ್, ಮನೆ ಕಟ್ಕೊಂಡು ವಾಸ ಇರಬೇಕು. ನಾನು ಇವಾಗ ಬರಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದರ್ 4 to 5 years ಆದಮೇಲೆ ಬರ್ತೀನಿ ನಾನು ಅನ್ನೋರಿಗೂ ಭಾಳ ಸೂಕ್ತವಾಗಿರುವಂತಹ ಜಾಗ ಆಗಿರುತ್ತೆ ಈ ಲೇಔಟ್. ಇವಾಗ ಒಳಗೆ ಹೋಗಿ ನಾನು ಯಾವ ಥರ ಇದೆ ಹೇಗಿದೆ ಅಂತ ಒಂದೊಂದನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ನಾವು ವಿಲ್ ಶೋ ಯು ಹೌ ದ ಲೇಔಟ್ ಇಸ್, ಯಾವ ಥರ ಇದೆ ಹೇಗಿದೆ ಈ ಲೇಔಟು ಒಳಗೆ, ಮತ್ತು ಯಾವ ನಿವೇಶನ ಸೇಲ್ಗಿದೆ, ವಿಚ್ ಸೈಟ್ ಇಸ್ ಫಾರ್ ಸೇಲ್, ಜಸ್ಟ್ ಶೋ ಯು ಹೌ ದ ಲೇಔಟ್ ಇಸ್ ಅಂತ. ಈಗ ಈ ರಾಯಲ್ ಕ್ಲೇರ್ ಅಂತ ಏನು ಲೇಔಟ್ ಇದೆ ಎಂಟ್ರ್ ಆಗಿದ್ದೀನಿ, ಎಡಭಾಗದಲ್ಲಿ ನಾನು ಚಿತ್ರಿಸ್ತಾ ಇರೋದು ಈ ವಿಡಿಯೋನ. ಈಗಾಗಲೇ ಪ್ರಾಬಲಿ ಒಂದು 14-15 ಮನೆಗಳು ಈ ಲೇಔಟಲ್ಲಿ ಈಗಾಗಲೇ ಇದೆ. ಪೀಪಲ್ ಆರ್ ಆಲ್ರೆಡಿ ಸ್ಟೇಯಿಂಗ್ ಹಿಯರ್. ನೋಡ್ಬೋದು ಮನೆಗಳ ಮುಂದೆ ಕಾರ್ಗಳು ನಿಂತಿರುವಂಥದ್ದು. ಅದೇ ಲೇಔಟಿನ ಮೇನ್ ಎಂಟ್ರೆನ್ಸ್, ಆರ್ಚ್ ಅಂತ ಏನು ಹೇಳ್ತೀವಿ ಅದೇನೆ. ಸೊ ಮೇನ್ ಎಂಟ್ರೆನ್ಸಿಂದ ಇದು ಮೇನ್ ರೋಡ್ಗೆ, ಅಂದರೆ ದಿಸ್ ಇಸ್ ಆನ್ ಟು ದ ಮೇನ್ ರೋಡ್. 2-3 ಲೇಔಟ್ಗಳನ್ನ ದಾಟಿ ಹೋಗುವಂತಹ ಪ್ರಮೇಯ ಇಲ್ಲ. ನೋಡಿ ಈಗ ತೋರಿಸ್ತಾ ಇದ್ದೀನಿ ಮನೆಗಳೀಗ ಈಗಾಗಲೇ ತಲೆ ಎತ್ತಿದೆ, ಜನ ವಾಸ ಇದ್ದಾರೆ. ಜಸ್ಟ್ ಶೋ ಯು ವಿಚ್ ಸೈಟ್ ಇಸ್ ಫಾರ್ ಸೇಲ್, ಯಾವ ಸೈಟು ಯಾವ ನಿವೇಶನ ಸೇಲ್ಗಿದೆ ಅಂತ ಸಹ ತೋರಿಸ್ತೀನಿ. ಈಗಾಗಲೇ ನಾನು ಹೇಳಿದಂತೆ ಮೈಸೂರು ಟೇಕಿಂಗ್ ಪ್ಯಾಲೇಸ್ ಆಸ್ ದ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 16 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ ಅಬೌಟ್ 7 ಕಿಲೋಮೀಟ್ರಲ್ಲಿ ಇರುವಂತಹ ನಿವೇಶನ ಆಗಿರುತ್ತೆ ಇದು ಈ ಲೇಔಟು. ಸೊ ಐ ಜಸ್ಟ್ ಶೋ ಯು ನೌ ವಿಚ್ ಸೈಟ್ ಈಸ್ ಫಾರ್ ಸೇಲ್. ನೋಡಿ, ನಾನು ಈ ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಜನ ಕೇಳ್ತಾರೆ, 4-5 ಮನೆಗಳಿದ್ದರೆ ದಿನನಿತ್ಯ ಕಸ ತಗೊಂಡು ಹೋಗುವಂತಹ ವ್ಯವಸ್ಥೆ ಇರಲ್ವಾ, ಅದರದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ ಅಂತ. ನೋಡಿ, ಇಲ್ಲಿ ನಾನು ಒಂದು ಮಧ್ಯಾಹ್ನ ಈ ವಿಡಿಯೋ ಶೂಟ್ ಮಾಡ್ತಾರೆ ಅರೌಂಡ್ 11:30-12 o'clockಗೆ. ಈಗ ಕಸ ತೊಗೊಂಡು ಹೋಗುವಂತಹ ವ್ಯವಸ್ಥೆ ಬಂದಿದೆ ನೋಡಿ, ವೆಹಿಕಲ್ ಇದು ಬಂದು ದಿನನಿತ್ಯವು ಇಲ್ಲಿಂದ ಕಸ ತೊಗೊಂಡು ಹೋಗುವಂತಹ ವ್ಯವಸ್ಥೆ ಇದೆ ಈ ಲೊಕ್ಯಾಲಿಟೀಲಿ. 30-40 ದಿಸ್ ಇಸ್ ಅ ಈಸ್ಟ್ ಫೇಸಿಂಗ್ ಸೈಟ್, ಅಂದರೆ ಸೂರ್ಯನ ಮುಖವಾಗಿ ಇರುವಂತಹ ನಿವೇಶನ ಸೇಲ್ಗಿರುವಂಥದ್ದು. ನಾನು ಲೊಕ್ಯಾಲಿಟಿ ಹೇಗಿದೆ ಅಂತ ತೋರಿಸಿದ್ದೀನಿ. ಈ ಸೈಟಿನ ಹಿಂದೆ ಸಹ 2-3 ಮನೆಗಳಿದೆ, ಇನ್ನೊಂದು ಮನೆ ಕಟ್ತಾ ಇದ್ದಾರೆ, ಭಾಳಷ್ಟು ಜನ ವಾಸ ಆಗಿದ್ದಾರೆ. ಆಕ್ಯುಪೆನ್ಸಿ ರೇಷ್ಯೋ, ವಾಟ್ ಈಸ್ ಆಕ್ಯುಪೆನ್ಸಿ ರೇಷ್ಯೋ ಅಂದರೆ ಒಂದು 100 ಸೈಟ್ ಇದ್ದರೆ ಎಷ್ಟು ಜನ ವಾಸ ಇದ್ದಾರೆ ಅಂತ. ಒಂದು 100 ಸೈಟ್ ಇದ್ದರೆ ಪ್ರಾಬ್ಲಿ ಒಂದು 4% ಇಸ್ ಆಕ್ಯುಪೆನ್ಸಿ. 4-5 ಮನೆಗಳಾಗಿರಬಹುದು ಈ ಲೊಕ್ಯಾಲಿಟೀಲಿ. ಇವಾಗ ಒಂದು 15 ಮನೆ ಇರಬಹುದು ಈ ಲೊಕ್ಯಾಲಿಟೀಲಿ ನಾನು ನೋಡಿದಂತೆ, ಎಣಿಸಿದಂತೆ. ಸೊ ನಿವೇಶನ ಸೇಲ್ಗಿದೆ ವೀಕ್ಷಕರೇ. ನಾನೀಗ ಇನ್ನೊಮ್ಮೆ ಹೇಗಿದೆ ಏರಿಯಾ ಅಂತ ಒಮ್ಮೆ ಸಹ ತೋರಿಸ್ತೀನಿ ತಮಗೆ.
ರೋಡು, ಟಾರ್ ರೋಡು, ಎಲೆಕ್ಟ್ರಿಸಿಟಿ, ಡ್ರೈನ್ಸು, ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು, ಉದ್ದ ಮತ್ತು ಅಳತೆಯನ್ನು ಡಿಫೈನ್ ಮಾಡಿರುವಂತಹ ಕಲ್ಲುಗಳನ್ನ ಸಹ ಹಾಕಿದ್ದಾರೆ. ಬಂದು ಫಾರ್ ಎಕ್ಸಾಂಪಲ್ ಸೈಟ್ 1, 2, 3, 4 ಯಾವುದೋ ಸೈಟ್ ನೋಡಬೇಕು ಅಂತ ಇರ್ತೀರ, ನಮ್ಮಂಥ ರಿಯಲ್ ಎಸ್ಟೇಟ್ ಅವ್ರನ್ನ ಕೇಳ್ತೀರಾ, ಸುಪ್ರೀತ್ ಹೇಳಿ ಯಾವ ಸೈಟು ಅಂತ. ನಾವು ಸೈಟ್ ನಂಬರ್ ಹೇಳ್ತೀವಿ. ಬಂದು ನೋಡಿದಾಗ ಉದ್ದ ಮತ್ತು ಅಗಲನ ಗೊತ್ತಾಗೋಕ್ಕೆ ಸೈಟ್ ನಂಬರ್ ಸಹ, ಸೈಟ್ ನಂಬರ್ ಜೊತೆಗೆ ಸೈಟ್ ಡೈಮೆನ್ಷನ್ ಕಲ್ಲುಗಳನ್ನ ಸಹ ಹಾಕಿದ್ದಾರೆ. ಇದು ರಾಯಲ್ ಕ್ಲೇರ್ ಅಂತ ಈ ಲೇಔಟಿನ ಹೆಸರು. ಲೇಔಟಿನ ಹೆಸರು ರಾಯಲ್ ಕ್ಲೇರ್ ಅಂತ. ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಯಾವ ನಿವೇಶನ ಸೇಲ್ಗಿದೆ ನಾನು ತೋರಿಸಿದ್ದೀನಿ ಮತ್ತು ಯಾವ ನಂಬರ್ ಅನ್ನೋದನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಇದರ ಬೆಲೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಯು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸ್ಯಾಪ್ ಮೀ. ಮೈಸೂರಲ್ಲಿ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಿ, ಹೌದು. ನೀವು ಈಗಾಗಲೇ ಮನೆ ಇಲ್ಲದೆ ಇರುವಂತಹ ಜಾಗಗಳಲ್ಲಿ ಸೈಟ್ಗಳನ್ನ ಹುಡುಕ್ತಾ ಇದ್ದರೆ, ಅಂದರೆ ನೋಡಿದರೆ, ದಿಸ್ ಇಸ್ ಒನ್ ಆಫ್ ದ ಬೆಟರ್ ಆಪ್ಷನ್ಸ್. ಯಾಕಂದರೆ ನೋಡಿ, ಈಗಾಗಲೇ ಸ್ವಲ್ಪ ಮನೆಗಳಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್, ನಂತರ 5 ಇಯರ್ಸ್ ನಾನು ಮೈಸೂರಿಗೆ ಬಂದು ಸೆಟ್ಲ್ ಆಗ್ತೀನಿ, ನನಗೆ ಕಾಮಾಗಿರಬೇಕು, ಏರಿಯಾ ತುಂಬ ಗಲಾಟೆ ಇರಬಾರ್ದು, ಆರ್ ಐ ವಾಂಟ್, ಸಮ್ ಪೀಪಲ್ ವಾಂಟ್ ಅ ರಿಟೈರ್ಮೆಂಟ್ ಲೈಫ್, ನಂತರ 5-6 ಇಯರ್ಸ್ ಡೌನ್ ದ ಲೇನ್ ಐ ವಿಲ್ ಕಮ್ ಅಂಡ್ ಐ ವಾಂಟ್ ಟು ಸ್ಟೇ ಇನ್ ದಿಸ್ ಬ್ಯೂಟಿಫುಲ್ ಸಿಟಿ ಆಫ್ ಮೈಸೂರಿನವ್ರಿಗೂ ಯೋಗ್ಯವಾಗಿರುವಂಥದ್ದು. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಒಳ್ಳೆ ಪ್ರಾಫಿಟ್ ಇದ್ರ ಮೇಲೆ ನಾನು ನೋಡಬೇಕು ಅಂತ ಇರುವ ಸೂಕ್ತವಾಗಿರುವಂತಹ ಲೇಔಟ್ ಆಗಿರುತ್ತೆ. ರಾಯಲ್ ಕ್ಲೇರ್ ಅಂತ ಈ ಲೇಔಟಿನ ಹೆಸರು. ನಾನು ಸುಪ್ರೀತ್ ಅನಂತ ಸ್ವಾಮಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿಂದ ಇನ್ನೊಂದು ವೀಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ರಾಯಲ್ ಕ್ಲೇರ್ ಅಂತ ಲೇಔಟಿನ ಹೆಸರು. ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ಲೇಔಟ್. ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ ಈಸ್ ಅಬೌಟ್ 14 ಕಿಲೋಮೀಟರ್ ಆಗುತ್ತೆ. ಮೈಸೂರು ಬೋಗಾದಿ ರಸ್ತೆ ರಿಂಗ್ ರೋಡಿಂದ ಅಬೌಟ್ ಇಲ್ಲಿಗೆ 7.5 ಕಿಲೋಮೀಟ್ರು. ಮೇಯ್ನ್ ರೋಡ್ ಗೋವಳ್ಳಿ ಮೇಯ್ನ್ ರೋಡ್ ಇದು. ಇದರ ಮುಂದೆ ಇರುವಂಥದ್ದೇ ಗೋವಳ್ಳಿ ಮೇಯ್ನ್ ರೋಡಲ್ಲಿ ಇರುವಂತಹ ಡಬಲ್ ರೋಡ್, ಗದ್ಗೆಗೆ ಹೋಗುವಂಥ ಏನು ಡಬಲ್ ರೋಡ್ ಇದೆ ಅದರ ಮುಂಭಾಗದಲ್ಲೇ ಇರುವಂಥ ನಿವೇಶನ ಆಗಿರುತ್ತೆ. ಈ ಲೇಔಟಲ್ಲಿ ಯಾವ ಸೈಟು ಸೇಲ್ಗಿದೆ, ಹೇಗಿದೆ, ಯಾವುದು ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಾನೀಗ ಈ ಲೇಔಟಿನ ಒಳಗೆ ಹೋಗಿ ಲೇಔಟ್ ಹೇಗಿದೆ ಮತ್ತು ಯಾವ ನಿವೇಶನ ಸೇಲ್ಗಿದೆ ಮತ್ತು ಲೇಔಟಲ್ಲಿ ಎಷ್ಟು ಮನೆಗಳಿದೆ ಅನ್ನೋ ಸಹ ತಮಗೆ ತೋರಿಸ್ತಾ ಹೋಗ್ತೀನಿ. ತಾವು ನೋಡ್ಬೋದು, ಈಗಾಗಲೇ ಬೆರಳೆಣಿಕೆಯಷ್ಟು ಮನೆಗಳಿದೆ. ಪ್ರಾಬಬ್ಲಿ ಆಕ್ಯುಪೆನ್ಸಿ ರೇಷಿಯೋ ಹೋದರೆ ಒಂದು 3 to 4% ಆಗಿರೋ ಅಷ್ಟು ಮನೆಗಳು ಈಗಾಗಲೇ ಇರುವಂತಹ ಏರಿಯಾ ಆಗಿರುತ್ತೆ. ಡಾಂಬರೀಕರಣ, ಟಾರ್ ರೋಡ್ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ದಿನನಿತ್ಯ ಕಸ ತಗೊಂಡು ಹೋಗುವಂತಹ ವ್ಯವಸ್ಥೆ ಇರುವಂತಹ ಲೊಕ್ಯಾಲಿಟಿ ಇದು. ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕು ಅನ್ನೋರ್ದು ಬಹಳ ಸೂಕ್ತವಾಗಿರೋದು. ಬಟ್ ಇಫ್ ಯು ಆರ್ ರಿಲಿ ಥಿಂಕಿಂಗ್ ನಾನು ಮನೆ ಕಟ್ಕೋಬೇಕು ಅಂತ ಇರೋರಿಗೆ ನೋಡಿ, ಯಾಕಂದರೆ ಮನೆ ಕಟ್ಕೋತೀವಿ ಅಂದ ತಕ್ಷಣ ಭಾಳ ಜನ ಕೇಳೋದು ಸುತ್ತಮುತ್ತ ಮನೆಗಳಿದೆಯಾ, ಮನೆ ಇಲ್ವಾ, ಕ್ಯಾನ್ ವಿ ರಿಯಲಿ ಗೋ ದೇರ್ ಆ್ಯಂಡ್ ಸ್ಟೇ ಇಮಿಡಿಯೇಟ್ಲಿ, ಅಥವಾ ಇಡೀ ಲೇಔಟಲ್ಲೇ 2 ಮನೆ ಆಗಿದೆಯಾ, 3 ಮನೆ ಇದೆ. ಅದಕ್ಕೋಸ್ಕರ ನೋಡಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ಗೊತ್ತಿರೋ ಹಾಗೆ ಅರೌಂಡ್ 15-20 ಮನೆಗಳು ಈಗಾಗಲೇ ಬಂದಿದೆ, ವಾಸ ಇದ್ದಾರೆ ಮತ್ತು ಇನ್ನೊಂದಷ್ಟು ಮನೆಗಳು ಈಗಾಗಲೇ ಕಟ್ತಾ ಇರುವಂತಹದ್ದನ್ನ ದೃಶ್ಯನೂ ಸಹ ತಾವು ನೋಡಬಹುದು. ಈಗ ಐ ವಿಲ್ ಶೋ ಯು ವಿಚ್ ಇಸ್ ದ ಸೈಟ್ ವಿಚ್ ಇಸ್ ಫಾರ್ ಸೇಲ್ ಅನ್ನೋದನ್ನು ಸಹ ತೋರಿಸ್ತೀನಿ. ಅದರ ಮೆಷರ್ಮೆಂಟ್ ಏನು, ಫೇಸಿಂಗ್ ಏನು, ಪ್ರತಿಯೊಂದು ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ. ಈಗಾಗಲೇ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದಂತೆ ನಮ್ಮ ಮನೆ ಕಟ್ಕೋಬೇಕು ಒಂದು ಇಮ್ಮಿಡಿಯೇಟಾಗಿ ನೋಡಿ ಯಾವ ಥರ ಇದೆ ಅನ್ನೋದನ್ನು ನಾನು ಈಗ ಚಿತ್ರಿಸ್ತಾ ಇದ್ದೀನಿ. ಮತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ, ನಾನು ರಿಟೈರ್ಮೆಂಟ್ ಆದಮೇಲೆ ನಾನು ಮೈಸೂರಿಗೆ ಬರ್ತೀನಿ ಅನ್ನೋರು ಸಹ ನೋಡಿ. ಅದಕ್ಕೆ ನಿಮಗೆ ಭಾಳ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಅನ್ನೋದ್ರ 5 ಇಯರ್ಸ್ ಈಗಾಗಲೇ ಒಂದು 15 ಮನೆ ಇದೆ ಈ ಏರಿಯಾದಲ್ಲಿ. ಇನ್ನೂರ ಪೀರಿಯಡ್ ಆಫ್ 5 ಇಯರ್ಸ್ ಇನ್ನೂ ಸಹ ಫಿಲ್ ಆಗುವಂಥ ಚಾನ್ಸಸ್ ಇರುವಂಥದ್ದು. ಯಾಕೆಂದರೆ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಏನಂತ, ಒನ್ ಥಿಂಗ್ ಈಸ್ ವೆನ್ ಯು ಡೋಂಟ್ ಹ್ಯಾವ್ ಟು ಕ್ರಾಸ್ ಟೂ ಮೆನಿ ಅದರ್ ಲೇಔಟ್ಸ್, ಬಹಳ ಬೇಗ ಮನೆಗಳು ಅಥವಾ ನಿವೇಶನಗಳ ರೇಟ್ ಬೇಗ ಎನ್ಹ್ಯಾನ್ಸ್ ಆಗುತ್ತೆ. ಇದು ಸಹ ಅದೇ ಥರ ಇರೋದು. ಮೇಯ್ನ್ ರೋಡಿಂದನೇ ನಾನು ಇವಾಗ ಮೇಯ್ನ್ ರೋಡಲ್ಲಿ ಏನು ಎಂಟ್ರ್ ಅದೇ ಅದರ ಪಕ್ಕದಲ್ಲೇ ಇರುವಂತಹ ಲೇಔಟ್ ಆಗಿರುತ್ತೆ ಇದು. ಸೊ 30-40 ಸೈಟು ಇದು ಸೇಲ್ಗಿರುವಂಥದ್ದು. ಈಗ ನಾವು ತಮಗೆ ತೋರಿಸ್ತಾ ಇದ್ದೀನಲ್ಲ, ದಿಸ್ ಇಸ್ ದ ನಿವೇಶನ, ಇದೇ ಸೈಟು ಸೇಲ್ಗಿರುವಂಥದ್ದು. ಇದರ ರೇಟು, ಡೈಮೆನ್ಷನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಸಕ್ತರು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರು, ಓವರ್ ಎಟ್ ಪೀರಿಯಡ್ ಆಫ್ ಟೈಮ್ ಮನೆ ಕಟ್ಕೋಬೇಕು, ಈಗಲೂ ಮನೆ ಕಟ್ಕೋಬೇಕು ಅನ್ನೋರಿಗೆ, ನಾನು ಈಗಲೇ ಮನೆ ಕಟ್ಕೋಬೇಕು ಅಂತಿರೋರಿಗೆ ಐ ಲೀವ್ ದ ಆಪ್ಷನ್ ಟು ದೆಮ್. ಬಂದು ಈ ಜಾಗನ ನೋಡಿ ಪರಿಶೀಲನೆ ಮಾಡಿ ಅವರ ವಿವೇಚನೆಗಳಲ್ಲಿ ಒಂದು ನಿರ್ಧಾರನ ತಗೋಬಹುದು. ನಮ್ಮ ಮನೆ ಕಟ್ಕೊಂಡು ಇರ್ಬೋದಾ ಅಥವಾ
ಇನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವಿಲ್ಲಿ ಮನೆ ಕಟ್ಕೋಬಹುದಾ ಅನ್ನೋದನ್ನು. ಬಟ್ ಆ್ಯಸ್ ಆಫ್ ಇಟ್ ಇಟ್ಸ್ DTCP ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಬಹಳ ಚೆನ್ನಾಗಿದೆ ಲೇಔಟು, ಲೊಕ್ಯಾಲಿಟಿ, ಲೊಕೇಶನ್ನು, ಡಿಸ್ಟೆನ್ಸು, ಆಕ್ಸೆಸಿಬಿಲಿಟಿ, ಬ್ಯೂಟಿಫುಲ್ ಪ್ಲೇಸ್ ಫಾರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟು ಬಿಲ್ಡ್ ಯುವರ್ ಡ್ರೀಮ್ ಹೋಮ್. ಇದು ಸುಪ್ರೀತಾನಂದ ಸ್ವಾಮಿ, ಮೈಸೂರು, ಬೋಗಾದಿ ರಸ್ತೆಯಿಂದ. ಲಾಯರ್ ಕ್ಲೇರ್ ಅಂತ ಈ ಲೇಔಟಿನ ಹೆಸರು. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಲೊಕೇಶನ್ನು, ರೇಟು ಇವೆಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಅಕಸ್ಮಾತಾಗಿ ಯಾವ್ದಾದ್ರು ಮಿಸ್ ಆಗಿದ್ದರೆ ಕ್ಯಾನ್ ಡು ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು ವೆರಿ ಮಚ್.